2.5 ವರ್ಷಗಳಿಂದಲೂ ಸಹ ಒಂದಲ್ಲ ಒಂದು ಸಂಕಷ್ಟದಲ್ಲಿದ್ದಂಥವರೇ ಈ ರಾಶಿಯವರು. ದೇಶದ ಅಗ್ರಮಾನ್ಯ ವ್ಯಕ್ತಿಗಳ ರಾಶಿ ನೀವು ಮೋದಿಯವರು ನೋಡಿ, ವೃಶ್ಚಿಕ ರಾಶಿಯವರವರು ತುಂಬಾ ಈ ವರ್ಷದಲ್ಲಿ ಅಧಿಕಾರವನ್ನು ಹಿಡಿಬೇಕಾದ್ರೆ ತುಂಬಾ ಪ್ರಯಾಸವನ್ನ ಪಟ್ಟು ಏನ ಇಷ್ಟೆಲ್ಲ ವರ್ಷವೆಲ್ಲಾ ಶ್ರಮ ಪಟ್ಟು ಏನ ನೀರಿನಲ್ಲಿ ಹೋಮ ಮಾಡ್ದಂಗ ಆಯ್ತಲ್ಲಪ್ಪ. ಅಂತಹ ದಿನಗಳನ್ನ ಕಂಡಂತಹ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರೆಗೆ ನಮಃ ಶ್ರೀಮತೆ ರಾಮಾನುಜಾಚಾರ್ಯ. ಇದು 2026 ಇಸ್ವಿಯ ಮಾರ್ಚ್ ತಿಂಗಳ ಮಾಸ ಭವಿಷ್ಯ. ಮಾರ್ಚ್ ತಿಂಗಳು ಮಾಸ ಭವಿಷ್ಯದಲ್ಲಿ ವೃಶ್ಚಿಕ ರಾಶಿ ತೆಗೆದುಕೊಂಡಾಗ, ವೃಶ್ಚಿಕ ರಾಶಿಯವರೆಗೆ ಬಂದಾಗ ನನಗೆ ತುಂಬಾ ಗಣ್ಯ ವ್ಯಕ್ತಿಗಳ ನೆನಪು ಬರುತ್ತೆ. ದೊಡ್ಡ ದೊಡ್ಡ ದೇಶದ ಅಗ್ರಮಾನ್ಯ ವ್ಯಕ್ತಿಗಳ ರಾಶಿಗಳೂ ಸಹ ವೃಶ್ಚಿಕ ರಾಶಿಯಲ್ಲಿರುವಂಥದ್ದು. ವೃಶ್ಚಿಕ ರಾಶಿಯವರೆಗೆ ಒಂದಲ್ಲ ಎರಡಲ್ಲ ಸುಮಾರು 2.5 ವರ್ಷಗಳಿಂದಲೂ ಸಹ ಒಂದಲ್ಲ ಒಂದು ಸಂಕಷ್ಟದಲ್ಲಿದ್ದಂಥವರೇ ಈ ರಾಶಿಯವರು. ದೇಶದ ಅಗ್ರಮಾನ್ಯ ವ್ಯಕ್ತಿಗಳ ರಾಶಿಯೂ ಇದು ಇದೆ. ನಾನು ಸುಮಾರು ವಾಹಿನಿಗಳಲ್ಲಿ ಇವರ ಜಾತಕಗಳನ್ನೆಲ್ಲವೂ ಸಹ ಹೇಳಿದ್ದೇನೆ. ನೀವು ನೋಡಬಹುದು, ಎಲ್ಲವೂ ಅನುಕೂಲವಾಯಿತು. ಈ ವರ್ಷದಲ್ಲಿ ಉತ್ತುಂಗವಾಗಿರ್ಬೇಕು ಅಂದವರೆಲ್ಲರೂ ಸಹ ತುಂಬಾ ಶ್ರಮವನ್ನ ಪಟ್ಟು ಕೂತ್ಕೊಂಡಂಗಾಯ್ತು. ನೀವು ಮೋದಿಯವರು ನೋಡಿ, ವೃಶ್ಚಿಕ ರಾಶಿಯವರವರು ತುಂಬಾ ಈ ವರ್ಷದಲ್ಲಿ ಅಧಿಕಾರವನ್ನು ಹಿಡಿಬೇಕಾದ್ರೆ ತುಂಬಾ ಪ್ರಯಾಸವನ್ನ ಪಟ್ಟರವರು. ಸ್ವಲ್ಪ ಯಾಮಾರಿದರೂ ಸಹ ಆ ಸ್ಥಾನ ಸಿಗ್ತಾ ಇರಲಿಲ್ಲ. ಯಾಕೆ ಅಂತ ಅಂದ್ರೆ ಈ ವೃಶ್ಚಿಕ ರಾಶಿಯವರಿಗೆ ಅಷ್ಟಮದಲ್ಲಿರುವಂತ ಗುರುವಿನ ಬಲ ಇಲ್ಲ. ಇವರಿಗೆ ಯಾರನ್ನು ನಂಬ್ಕೊಂಡಿರ್ತೀವಿ ಅಂತ ನಂಬಿಕೆ ದ್ರೋಹಗಳಾಗುವಂತ ಸಾಧ್ಯತೆಗಳು ಜಾಸ್ತಿ. ವ್ಯವಹಾರಗಳೆಲ್ಲವೂ ಕೈ ಕೊಡುವಂಥದ್ದು ಜಾಸ್ತಿ. ಅದೃಷ್ಟವೆಲ್ಲವೂ ಸಹ ನಷ್ಟಕ್ಕೆ ಹೋಗುವಂತ ಸಾಧ್ಯತೆಗಳು ಜಾಸ್ತಿ. ಶ್ರಮವೆಲ್ಲವೂ ಸಹ ಹಾಳಾಗುವಂತ ಪ್ರಯತ್ನಗಳು ಜಾಸ್ತಿ. ನೀರಿನಲ್ಲಿ ಹೋಮ ಮಾಡ್ದಂಗ ಆಯ್ತು ಅಂತ ಹೇಳ್ತಿರ್ತೀವಿ ನಾವು, ನೀರಿನಲ್ಲಿ ಹುಳಿ ಹಿಡ್ದಂಗ ಆಯ್ತು ಅಂತ ಹೇಳ್ತಿರ್ತೇವೆ ನಾವು. ಏನ ಇಷ್ಟೆಲ್ಲ ವರ್ಷವೆಲ್ಲಾ ಶ್ರಮ ಪಟ್ಟು ಏನ ನೀರಿನಲ್ಲಿ ಹೋಮ ಮಾಡ್ದಂಗ ಆಯ್ತಲ್ಲಪ್ಪ. ಅಂತಹ ದಿನಗಳನ್ನ ಕಂಡಂತಹ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರೆಗೆ ಗುರುಬಲ ಇಲ್ಲ. ಎಲ್ಲಿವರೆಗೂ ಮೇ ತಿಂಗಳು ತನಕರೂ ಸಹ ಗುರುಬಲ ಇಲ್ಲ. ಅನಂತರದಲ್ಲಿ ಗುರುಬಲ ಆರಂಭವಾಗುತ್ತೆ. ಎಲ್ಲಿ ಕಷ್ಟ ಅನ್ಕೊಂಡ್ವಿ, ಎಲ್ಲಿ ನಷ್ಟ ಅನ್ಕೊಂಡ್ವಿ, ಎಲ್ಲಿ ಸಮಸ್ಯೆ ಅನ್ಕೊಂಡ್ವಿ, ಎಲ್ಲಿ ತೊಂದರೆಗಳಾಯ್ತು ತಾಪತ್ರಗಳಾಯ್ತು ಅಂತ ಅನ್ಕೊಂಡ್ವಿ, ತದ್ ವಿರುದ್ಧವಾಗತ್ತೆ. ಎಲ್ಲ ಅದೃಷ್ಟದ ದಿನಗಳು ತುಂಬಾ ಹತ್ತಿರದಲ್ಲಿ ಬರುತ್ತೆ. ಇಂಥ ಕಷ್ಟಗಳು ಮುಂದೆ ಬರೋದಿಲ್ಲ ಅನ್ನುವಂತ ಸೂಚನೆಯನ್ನು ಕೊಡುತ್ತೆ. ಈ ವೃಶ್ಚಿಕ ರಾಶಿಯವರು ಇನ್ನೂ 2 ತಿಂಗಳ ಕಾಲ ಯಾವ ಪ್ರಯತ್ನವನ್ನು ಮಾಡಬೇಡಿ, ಇನ್ವೆಸ್ಟ್ ಮಾಡಬೇಡಿ. ಮದುವೆ ಮುಂಜಿಗಳಿದ್ರೆ ಮುಂದೂಡಿ, ವ್ಯವಹಾರಗಳು ಮಾಡಬೇಕು ಅಂದ್ರೆ ಮುಂದೂಡಿ, ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಮುಂದೂಡಿ, ಯಾವ್ದಾದ್ರು ಖರೀದಿ ಮಾಡಬೇಕು ಅಂದ್ರೂ ಸಹ ಮೇ ತಿಂಗಳ ತನಕ ಮುಂದೂಡಿ. ಮೇ ತಿಂಗಳ ತನಕ ಯಾವ ವ್ಯವಹಾರಗಳನ್ನು ಕೈ ಹಿಡಿಬೇಡಿ. ಹಿಡಿದ್ರೆ ಅದು ಸಮಸ್ಯೆಯಿಂದನೇ ಇರುತ್ತೆ ಹೊರತು ಖುಷಿಯಿಂದಂತೂ ಇರೋದಿಲ್ಲ. ಈ ಅಷ್ಟಮದಲ್ಲಿರುವಂತಹ ಶನಿಯ ದೋಷ ಹೊಂದಿದೆ ಅಂತ ನಾವು ಹೇಳಿದ್ರೆ ಅದರಿಂದ ಮಾತ್ರ ನಿಮ್ಗೆ ಕಷ್ಟಗಳು ಬರೋದಿಲ್ಲ. ನಿಮಗೆ ಪಂಚಮದಲ್ಲಿ ಶನಿ ಇದ್ದಾರೆ. ಪಂಚಮದಲ್ಲಿ ಶನಿ ಇದ್ದಾಗ ನಿಮ್ಮ ಆಲೋಚನೆಗಳೇ ಉಲ್ಟಾಗುವಂತ ಸಾಧ್ಯತೆಗಳು ಜಾಸ್ತಿ. ನೀವು ಮಾಡ್ತಿರೋದು ಕರೆಕ್ಟ್ ಅಂತ ನಿಮ್ಗನ್ಸುತ್ತೆ, ಜನಗಳಿಗೆ ಅನ್ಸಲ್ಲ, ಬೇರೆಯವನಿಗೆ ಅನ್ಸಲ್ಲ. ನಿಮ್ ಆಲೋಚನೆ ನಿಮ್ಗೆ ಕರೆಕ್ಟ್ ಆಗಿದೆ ಅಂತ ನಿಮ್ಗೆ ಅನ್ಸುತ್ತೆ, ಆದ್ರೆ ಅವನಿಗೆ ತದ್ ವಿರುದ್ಧವಾಗಿರುತ್ತೆ. ಇಲ್ಲ ಬೇರೆ ಬದಲಾವಣೆ ನೋಡ್ತಾನೆ, ಅವನು ಬೇರೆ ಬದಲಾವಣೆ ಬಗ್ಗೆ ಚಿಂತನೆಯನ್ನ ಮಾಡ್ತಿರ್ತಾನೆ. ಯಾಕೆ ಅಂದ್ರೆ ಪಂಚಮದಲ್ಲಿರುವಂತ ಶನಿಯ ದೃಷ್ಟಿಯೇ ಹಾಗೆ ಮನಸ್ಸು ಚಂಚಲವನ್ನು ಮಾಡುತ್ತೆ. ನಿಮ್ಮ ಆಲೋಚನೆಯಲ್ಲಿಯೇ ಚಂಚಲವನ್ನು ಮಾಡುತ್ತೆ. ನಿಮ್ ತೀರ್ಮಾನಗಳಲ್ಲಿ ಅದಲು ಬದಲುಗಳನ್ನು ಮಾಡುತ್ತೆ. ನೀವು ತೆಗೆದುಕೊಂಡ ನಿರ್ಧಾರವನ್ನ ಅದಲು ಬದಲು ಮಾಡುತ್ತೆ. ನಿಮ್ಮ ನಿರ್ಧಾರವೇ ತಪ್ಪು ಅನ್ನುವಂಥ ಸೂಚನೆಗಳನ್ನ ಪಂಚಮದಲ್ಲಿರುವಂತ ಶನಿಗ್ರಹದಿಂದ ಸಿಗುತ್ತೆ ನಿಮಗೆ.
ನಿಮ್ಮ ಆಲೋಚನೆ, ನೀವು ತೀರ್ಮಾನ, ನೀವು ತೆಗೆದುಕೊಂಡ ಡಿಸಿಷನ್ ಎಲ್ಲವೂ ಉಲ್ಟಾ ಆಗುವಂತ ಸಾಧ್ಯತೆಗಳು ಸಿಗುತ್ತೆ. ಅದು ಪಂಚಮ ಶನಿಯಿಂದ ಸಿಗುತ್ತೆ. ಆದ್ದರಿಂದ ಪಂಚಮ ಶನಿಯ ದೋಷ, ಅಷ್ಟಮ ಗುರುವಿನ ದೋಷದಲ್ಲಿ ಕೂಡಿರುವಂತಹ ವೃಶ್ಚಿಕ ರಾಶಿ ಯಾವ ಪ್ರಯತ್ನವನ್ನು ಮೇ ತಿಂಗಳ ತನಕ ಮಾಡಬಾರದು. ಅಲ್ಲಿ ಸುಮಾರು 2 ವರ್ಷಗಳಿಂದಲೂ ಸಹ, 1.5 ವರ್ಷ 2 ವರ್ಷಗಳಿಂದಲೂ ಸಹ ಕಷ್ಟವನ್ನ ಪಟ್ಟಿರುವಂತಹ ಈ ರಾಶಿ ಇನ್ನು ಕೇವಲ 2 ತಿಂಗಳುಗಳ ಮಾತ್ರ ಇರಿ. ಪಂಚಮದಲ್ಲಿ ಶನಿ ಹಾಗೆ ಇರ್ತಾರೆ, ಆದ್ರೆ ಗುರು ಬದಲಾವಣೆಗಳಾಗ್ತಾರೆ. ಗುರುವಿನ ಬಲ ಬಂದ ತಕ್ಷಣವೇ ನಿಮಗೆ ಆನೆ ಬಲ ಬಂದಂಗಾಗತ್ತೆ. ಎಲ್ಲವೂ ಸಹ ಸರಿತೂಗುವಂಥದ್ದು. ಎಲ್ಲಿ ಕಷ್ಟ, ಎಲ್ಲಿ ನಷ್ಟ, ಎಲ್ಲಿ ನಮಗೆ ಆಪೋಸಿಟ್ ಇದ್ರು, ಎಲ್ಲಿ ನಮಗೆ ತೊಂದರೆ ತಾಪತ್ರಗಳು ಕೊಡ್ತಿದ್ರು, ನಮಗೆ ತಪ್ಪು ತಿಳುವಳಿಕೆ ನೀಡ್ಕೊಂಡಿದ್ರು, ಬೇರೆ ಬೇರೆ ಕಿವಿಗಳಿಗೆ ಕಿವಿ ಕೊಟ್ಟಿದ್ರು, ಅವರೆಲ್ಲರೂ ಸಹ ತಪ್ಪಿನ ಅರಿವಾಗುತ್ತೆ, ಸತ್ಯದ ಅವಲೋಕನಗಳಾಗುತ್ತೆ, ಸತ್ಯವೆಲ್ಲವೂ ಬೆಳಕಿಗೆ ಬರುತ್ತೆ. ನಂತರದಲ್ಲಿ ನಮ್ಮ ಜೊತೆಯಲ್ಲಿ ಸ್ನೇಹ, ಸಂಬಂಧ, ಯೋಗ, ಅದೃಷ್ಟ ಎಲ್ಲವೂ ಕೂಡಿ ಬರುವಂತಹ ಒಂದು ದಿನಗಳು ಮೇ ತಿಂಗಳಾದ್ಮೇಲೆ ಸಿಗುತ್ತೆ. ಅಲ್ಲಿವರೆಗೂ ವೇಟ್ ಅಂಡ್ ಸಿ. ರಾಷ್ಟ್ರಾಧಿಪತಿ ಬಂದು ಕುಜಗ್ರಹ, ದೋಷದಲ್ಲಿರುವಂತವರು ಶನಿಗ್ರಹ, ಕುಜಗ್ರಹ, ಗುರುಗ್ರಹ, ಶುಕ್ರಗ್ರಹ, ಎಲ್ಲ ಗ್ರಹಗಳು ಸಹ ಶುಭ ಕೊಡುವಂತ ಎಲ್ಲ ಗ್ರಹಗಳು ಅಶುಭದಲ್ಲಿದ್ದಾಗ ಕಷ್ಟಗಳು ಬರುತ್ತೆ. ಸುಬ್ರಹ್ಮಣ್ಯ ಸ್ವಾಮಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಶಿವನ ದೇವಸ್ಥಾನಕ್ಕೆ ಹೋಗಿ ಉಪಾಸನೆ ಮಾಡ್ಕೊಂಡ್ಬನ್ನಿ, ಒಳ್ಳೇದಾಗತ್ತೆ. ಮುಂದಿನ ಮಾಸ ಭವಿಷ್ಯದಲ್ಲಿ ಸಿಗ್ತೇನೆ. ನಮಸ್ಕಾರ.